ಪ್ರಭು ಅವ್ರು ಹೇಳಿದ್ದು ಇದೇ ರೂಮು, ಆದರೆ ಇಲ್ಲಿಲ್ವಲ್ಲ. ಏನು ಸಿಗಲಿಲ್ಲ ಸರ್, ಎಲ್ಲ ರೂಮು ಚೆಕ್ ಮಾಡಿದ್ವಿ. ಅಡುಗೆ ಮನೆಯಲ್ಲೂ ಏನೂ ಇಲ್ಲ ಸರ್. ಶೋರೂಮಲ್ಲಿ ಏನಿಲ್ಲ ಸರ್. ನೀವು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರಿ ಅಲ್ವಾ ಇನ್ಸ್ಪೆಕ್ಟರ್? ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ಒಂದು ಮನೆ ಒಳಗಡೆ ಬಂದಾಗ ಆ ಮನೆ ಸದಸ್ಯರ ಜೊತೆಯಲ್ಲಿ ಕನಿಷ್ಠ ಗೌರವ ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಏಕಾಏಕಿ ಮಾತಾಡಿದ್ರಿ. ಇಲ್ಲಿ ಪರವಾಗಿಲ್ಲ, ಈ ರಾಡಿ ಮಾಡಿದವ್ರು ಯಾರು, ಮಾಡಿಸಿದವ್ರು ಯಾರು, ಏನು ಹುಡ್ಕೋದಕ್ಕೆ ಇಲ್ಲಿ ಬಂದ್ರಿ ಅದನ್ನಾರು ಹೇಳ್ತೀರಾ ತಾವು? ಐ ಆಮ್ ವೆರಿ ವೆರಿ ಸಾರಿ ಸರ್. ಯಾರೋ ತಪ್ಪು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನಮಗೆ ದಾರಿ ತಪ್ಪಿಸ್ಬಿಟ್ರು. ದಯವಿಟ್ಟು ನಮ್ಮಿಂದ ನಿಮಗೆ ತುಂಬ ತೊಂದರೆ ಆಯಿತು, ಕ್ಷಮಿಸಿ ಸರ್. ರಾಂಗ್ ಇನ್ಫಾರ್ಮೇಷನ್ ಸರ್. ಏನು ಮಾತಾಡ್ತಾ ಇದ್ದೀರಾ? ನಿಮಗೆ ಪವರ್ ಇರ್ಬೋದು ಸರ್, ಅದೇ ಯಾರ ಮನೆಗೆ ಬಂದು ಯಾರ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಅನ್ನೋ ಅರಿವಾದರೂ ಇದೆಯಾ ನಿಮಗೆ? ಕೇಳ್ದೆ ಒಳಗೆ ನುಗ್ತೀರಾ, ಬಾಯಿಗೆ ಬಂದಾಗ ಮಾತಾಡ್ತೀರಾ, ಎಲ್ಲರೂ ಹೆದರಿಸ್ತೀರಾ. ಏನೂ ಸಿಗದೆ ಹೋದಾಗ ಸಾರಿ ಸರ್ ತಪ್ಪಾಯಿತು, ರಾಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ತೀರಾ. ಏನು ಸರ್ ಇದು ಆಟಗಳು? ಯಾರು ಕಳಿಸಿದ್ದು ನಿಮ್ಮನ್ನ? ಇಡೀ ಜೀವನ ಕಷ್ಟಪಟ್ಟು ಹೆಸರು ಗಳಿಸಿದ್ದಾರೆ, ನೀತ್ತಾಗಿ ದುಡ್ದಿದ್ದಾರೆ, ಜನರ ಮನಸ್ಸನ್ನ ಗಳಿಸಿದ್ದಾರೆ. ಅಂಥ ಸೂರ್ಯಪ್ರಕಾಶ್ ಮೇಲೆ ಅಲ್ಲ ಸಲ್ಲದ ಅಪವಾದ ಹೊರಿಸಿ ನಾಟಕ ಆಡ್ತಿದ್ದೀರಾ? ಸೂರ್ಯಪ್ರಕಾಶ್ ಮಾಡಿರೋ ಒಳ್ಳೆ ಕೆಲಸಗಳಿಗೆ ನೀವು ಕಾಲಿಗೆ ಬಿದ್ದು ಸಾರಿ ಕೇಳಿದ್ರು ಕಡಿಮೆನೆ. ಸರ್ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇದ್ದೀವಿ ಸರ್. ಯಾಕಂದರೆ ನಮ್ಮ ಮನೇಲಿ ಹೇಳ್ಕೊಟ್ಟಿರೋದು ಅದನ್ನೇ. ಕಾನೂನನ್ನ ಕಾಪಾಡಬೇಕಾಗಿರೋರು ನೀವು. ನಿಮ್ಮನ್ನು ನೀವೇ ಸೇಲ್ ಮಾಡಿಕೊಂಡು ನಮ್ಮ ಮೇಲೆ ದೌರ್ಜನ್ಯ ತೋರಿಸಿದ್ರೆ ಹೇಗೆ? ನಮಗೂ ಪವರ್ ಇದೆ ಸರ್, ಅದನ್ನು ಬಳಸ್ಕೊಂಡು ನಾವು ನಿಮ್ಮಿಂದ ತಿರುಗಿ ಬೀಳ್ಬೋದು. ಅದನ್ನು ಮಾಡೋ ಬುದ್ಧಿನೂ ಇದೆ, ಆ ತಾಕತ್ತು ಇದೆ. ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟವ್ರಿಗೆ ಹೋಗಿ ಹೇಳಿ ಈ ಥರ ನಾಟಕಗಳು ಸೂರ್ಯಪ್ರಕಾಶ್ ಅವ್ರ ಮನೇಲಿ ನಡೆಯಲ್ಲ ಅಂತ. ಸರಿ, ಆಗಿದ್ದಾಯಿತು. ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟವ್ರು ಯಾರು? ಸರ್ ಅದು ಯಾವುದೋ ರ್ಯಾಂಡಮ್ ಕಾಲ್ ಸರ್. ಯಾರೋ ಫೋನ್ ಮಾಡಿ ಹೇಳಿದ್ರು. ಅಲ್ಲ ಸರ್, ರ್ಯಾಂಡಮಾಗಿ ಯಾರೋ ಫೋನ್ ಮಾಡಿದ್ರೆ ಹೋಗಿ ಸರ್ಚ್ ಮಾಡಿಬಿಡ್ತೀರಾ? ಸರ್ ಇವತ್ತಿಲ್ಲಿ ನಡೆಯೋದಕ್ಕೆ ಖಂಡಿತವಾಗ್ಲೂ ನಾವು ಕ್ರಮ ತೊಗೊತೀವಿ, ಸುಮ್ಮನೆ ಅಂತೂ ಬಿಡಲ್ಲ. ದಯವಿಟ್ಟು ಕ್ಷಮಿಸಿ ಸರ್. ಸರ್ ಯಾರೋ ಬೇಕಂತಾನೆ ಮಾಡಿದ್ದಾರೆ ಕಣ ಸೂರ್ಯಪ್ರಕಾಶು. ನಿನ್ನ ಘನತೆಗೆ ಕುಲ್ ಹೊಡೆಯೋಕ್ಕೆ ಅಂತಾನೆ ಮಾಡಿದ್ದಾರೆ. ನಿನ್ನ ಮನೇಲಿ ನಿನಗೇ ಅವಮಾನ ಮಾಡೋ ಪ್ಲ್ಯಾನ್ ಹಾಕಿದ್ದಾರೆ. ಅಚಾನಕ್ ಆಗಿರೋದಲ್ಲ, ಪಕ್ಕಾ ಪ್ಲ್ಯಾನ್ ಹಾಕಿದ್ದಾರೆ. ಅಲ್ಲ, ಮಿಸ್ಇನ್ಫಾರ್ಮೇಷನ್ ಅಂತ ಹೊರಟೆ ಹೋದ್ರು. ಫಸ್ಟ್ ಆಫ್ ಆಲ್ ನಮ್ಮ ಮೇಲೆ ಯಾರು ಕಂಪ್ಲೇಂಟ್ ಕೊಡ್ತಾರೆ? ನಮ್ಮ ಮನೆಯವ್ರ ಮೇಲೆ ಅಂಥ ದ್ವೇಷ ಯಾರಿಗಿದೆ? ಪ್ರಭು, ಪ್ರಭುನೇ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ. ಇನ್ಯಾರು ಮಾಡ್ತಾರೆ? ರಾಂಗ್ ಇನ್ಫಾರ್ಮೇಷನ್ನು ಪೊಲೀಸ್ ಅವ್ರಿಗೆ ದುಡ್ಡು ಕೊಟ್ಟು ಚೂ ಬಿಟ್ಟಿದ್ದಾರೆ. ಮಾಡ್ತೀನಿ, ನನ್ನ ಮಗನ ಹುಡುಕಿ ಸರಿಯಾಗಿ ಮಾಡ್ತೀನಿ.
ನೈ ಇವರಲ್ಲಿ ಹೋಗಿ ಪೋಸ್ಟ್ ಕೊಟ್ಟು ಹೀರೋ ಆಗೋದೇನು ಬೇಕಾಗಿಲ್ಲ. ತಪ್ಪಗಿರ ಕೇಳು. ನ್ಯಾಯ, ನೀತಿ, ಸತ್ಯ, ಧರ್ಮ ಇವುಗಳನ್ನು ನಂಬ್ಕೊಂಡು ಬದುಕ್ತಾ ಇರೋನು ಈ ಸೂರ್ಯಪ್ರಕಾಶ್. ಭಗವಂತ ಮೆಚ್ಚೋ ಥರ ನಾನು ಜೀವನ ಮಾಡ್ತಾ ಇದ್ದೀನಿ. ಮನುಷ್ಯನಲ್ಲ, ಭಗವಂತನ ನಂಬಿದಾಗ ಈ ಥರ ಸಮಸ್ಯೆಗಳೆಲ್ಲ ಹಾಗೆ ಕರ್ಕೋಗುತ್ತೆ. ನೋಡವನು ಯಾವನೋ ಏನೋ ಹೇಳ್ದ, ಇವ್ರು ಯಾರೋ ಬಂದರು ಹುಡುಕಿದ್ರು, ಏನು ಸಿಕ್ತು? ಬರೀ ಕೈಲಿ ಹೋಗ್ಲಿಲ್ವಾ? ಆ ಪ್ರಭು ಕಾಲ್ ಕೆರ್ಕೊಂಡು ನಮ್ಮ ಜೊತೆ ಜಗಳ ಕಾಯ್ತಾ ಇರ್ತಾನೆ. ಅವನ ಕೆಲಸ ಇಲ್ಲ, ಇದೆಲ್ಲ ಮಾಡ್ತಾನೆ. ನಮಗಿಲ್ಲ, ಅವನ ತಂಟೆಗೆ ಹೋಗೋದು ಬೇಡ. ರುಕು, ಸಾರಿ, ನಾನು ನಿನ್ನ ಮಾತಾಡ್ಸೋದೇ ಮರ್ತುಬಿಟ್ಟೆ. ಏನಮ್ಮ ಇಷ್ಟು ದೂರ ಬಂದಿದ್ದು? ಅದು ಸರ್, ಈ ಕಡೆಯಿಂದನೇ ಪಾಸ್ ಆಗ್ತಿದ್ದೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಕಲ್ಯಾಣಿ, ರುಕ್ಕು ಬಂದಿದ್ದಾಳೆ, ಅವಳಿಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಏನಾದ್ರು ವ್ಯವಸ್ಥೆ ಮಾಡಮ್ಮ. ಕಲ್ಯಾಣಿ, ನನ್ನ ಮಾತು ಕೇಳಿಸ್ತಾ ನಿನಗೆ? ಮಾವ, ರುಕ್ಕು ಬಂದಿದ್ದಾಳೆ, ಅವಳಿಗೆ ಕುಡಿಯೋಕ್ಕೆ ಏನಾದ್ರು ಕೊಡು ಅಂತ ಹೇಳಿದೆ. ಮಾವ, ನಾನು ಇಷ್ಟು ದಿನ ನೋಡಿರೋ ಹಾಗೆ ಯಾವುದೇ ತಪ್ಪು ಮಾಡ್ದಿರೋ ವ್ಯಕ್ತಿ ನೀವು. ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ದಿರೋ ಬಿಳಿ ಹಾಳೆ ಥರ ಇದ್ರಿ. ಎಷ್ಟು ಜನರಿಗೆ ಸಹಾಯ ಮಾಡಿದ್ದೀರಾ, ಎಷ್ಟು ಜನರಿಗೆ ಅನ್ನ ಹಾಕಿದ್ದೀರಾ. ಅದರಲ್ಲಿ ಪೊಲೀಸವ್ರು ಬಂದು ಅದು ಯಾರು ಕರ್ಸಿದ್ರೋ ಗೊತ್ತಿಲ್ಲ, ಬಾಯಿಗೆ ಬಂದಾಗ ಮಾತಾಡಿ ಹೋದ್ರು. ನಿಮಗೇನಾದ್ರೂ ಕೆಟ್ಟದಾಗೋ ಹಾಗಿದ್ರೆ, ಅಥವಾ ಈ ಮನೆಗೇನಾದ್ರೂ ಕೆಟ್ಟದಾಗೋ ಹಾಗಿದ್ರೆ ಅದೆಲ್ಲ ನನಗಾಗ್ಲಿ ಮಾವ. ದೇವ್ರ ಹತ್ರ ನಾನು ಅದಷ್ಟೇ ಬೇಡ್ಕೊಳ್ಳೋದು. ನಾವು ಮಾಡಿರೋ ಧರ್ಮದಲ್ಲಿ ಎಲ್ಲ ಪಾಲು ನಿಮ್ಮದೇ ಆಗಿರ್ಲಿ.